ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇಂಥ ಪ್ರಕರಣಗಳು ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ರಾಜ್ಯದಲ್ಲಿ ಆಗ್ತವೆ. ಕೆಲವು ಮಾತುಕತೆ ಮುಖಾಂತರ ಸುಖಾಂತ ಆಗುತ್ತೆ, ಕೆಲವು ಮಾನವೀಯತೆ ದೃಷ್ಟಿಯಿಂದ ಸುಖಾಂತ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯದು ಆಗಿರೋದು ಉಂಟು. ಅದರಿಂದ ಇದು ಕೋರ್ಟು ಕಟಕಟೆ ಹೋರಾಟ ಅದು ಇದು ಅಲ್ದಿರ ಏನು ಇಬ್ಬರು ಪ್ರೀತಿಸಿದ್ದಾರೆ ಇದನ್ನು ಸರಿ ಮಾಡಿಸೋವಂಥ ಒಂದು ಸಂಧಾನನೂ ಕೂಡ ಯಾರಾದರೂ ಮಾಡ್ಬೋದು, ನೋಡೋಣ ನಾನೇ ಮಾಡ್ಬೋದು ಅಂತೇಳಿ ಯಾವುದೇ ಅವರ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ನಾನು ಮಾತಾಡ್ದಿರ ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತು ಕೃಷ್ಣ ಅವರು ಕೂಡ ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ. ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನೋವಂಥ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ, ಅಂದರೆ DNA ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ, ಮತ್ತು ನಳಿನ್ ಕುಮಾರ್ ಕಟೀಲವ್ರನ್ನ ಕೂಡ ಕಂಡಿದ್ದೆ, ಮತ್ತು ಇಲ್ಲಿ ನಮ್ಮ BJPಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನೂ ಕೂಡ ಕಂಡಿದ್ದೆ. ಈಗ ನನಗೆ ಗೊತ್ತಿರುವಂಥ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತು ಪೂಜಾ ಮತ್ತು ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ ನೀವು. ಆಗ ಬಂದಿದ್ದು ಏನಪ್ಪ ಅಂತ ಹೇಳಿದ್ರೆ ಆ ಮಗು ನಂದೇ ಅಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಅದರಿಂದ ನಾವು DNA ಕೊಟ್ಟಿದ್ದೀವಲ್ಲ, DNA ರಿಪೋರ್ಟ್ ಬರಲಿ, ಅದೇನಾಗುತ್ತೆ ನೋಡೋಣ. ಆವಾಗ ಭಾಳಷ್ಟು ಜನ ನನಗೂ ಕೂಡ ಹೇಳಿದ್ರು, ಇರ್ಬೋದೇನೋ, ನೀವು ಮಾತ್ರ ನಿಮ್ಮ ಹೆಣ್ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ಆ ಥರ ಯೋಚನೆ ಮಾಡಿದ್ರು ತಪ್ಪೇ ಇಲ್ವಲ್ಲ. DNA ಹೋಗಿದೆಯಲ್ಲ, ರಿಪೋರ್ಟ್ ಹೋಗಿದೆ, ಅದು ಕೋರ್ಟ್ ಮುಖಾಂತರ ಹೋಗೋದು, ಜಡ್ಜ ಸಾಹೇಬರ ಸಮ್ಮುಖದಲ್ಲಿ ಆ ಸ್ಯಾಂಪಲ್ಸ್ ಪ್ರಕ್ರಿಯೆಗಳಾಗೋದು. ಅದು ಬಂದ ನಂತರ ಆಗಲಿ ಅನ್ನೋವಂಥ ಉದ್ದೇಶದಲ್ಲಿ ಎಲ್ಲರೂ ಕೂಡ ಮೌನ ಆಗಿದ್ದರು. ನಿಜ ಹೇಳಬೇಕಾದ್ರೆ ನಾನು ಹೇಳಿದೆ, ನಾನು ಕೂಡ ಆಯಿತು ನೋಡ್ಬಿಡೋಣ, ಯಾಕಂದರೆ ಹುಡುಗಿ ಏನಾದರೂ ಸುಳ್ಳುಗಳು ಹೇಳಿ ನಮಗೆ ನಾಳೆ ದಿನ ದಾರಿ ತಪ್ಪಿಸೋ ಕೆಲಸ ಆಗಬಾರ್ದು ಅಂತ ನಾನು ಕೂಡ ಆಯಿತು ಅಂತ ಸುಮ್ಮನೆ ಆದೆ. DNA ರಿಪೋರ್ಟ್ ಬಂತು, ಪಾಸಿಟಿವ್ ಆಗಿ ಬಂದ್ಬಿಡ್ತು. ಪೂಜಾ ಆಚಾರ್ಯ ಏನು ಮಗ ಇದ್ದಾನೆ, ಅದರ ತಂದೆ ಕೃಷ್ಣ ಅಂತಲೇ DNA ರಿಪೋರ್ಟ್ ಬಂತು. ಅದು ಪೊಲೀಸ್ ಇಲಾಖೆ ಮೂಲಕ ಸ್ವತಃ ಪುತ್ತೂರಿನ ಇನ್ಸ್ಪೆಕ್ಟ್ರೇ ಇವರಿಗೆ ಮನವರಿಕೆ ಮಾಡಿದ್ರು. ಈಗ ಅದು ಪಬ್ಲಿಕ್ ಡೆಮೋದಲ್ಲಿ ಸಿಕ್ಕುತ್ತದಲ್ಲ. ಆಗ ನಮಗೊಂದು ಆಸೆ ಆಯಿತು, ಓಕೆ ಮಗು ಅವ್ರದ್ದೇ ಆಗೋಯ್ತು ಅಂದಮೇಲೆ ಮದುವೆ ಆಗ್ಬೋದು. ಈಗ ಏನಾದರೂ ಮನಸ್ತಾಪ ಇರಲಿ, ಮದುವೆ ಆಗ್ಬೋದು. ಇದು ನಮ್ಮ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಉಲ್ಟಾ ಆಗೋಯ್ತು. ಈಗಲೂ ವಾದ ಮಾಡೋಕ್ಕೆ ಶುರು ಮಾಡಿದ್ರವ್ರೇ, ಸಾಧ್ಯನೇ ಇಲ್ಲ, ನಂದೇ ಮಗುವಲ್ಲ ಅನ್ನೋ ಥರ ಶುರುವಾಯಿತು. ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲ, ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ, ಇದು ಹೋರಾಟದಿಂದ ಬಗೆಹರಿಸೋದಲ್ಲ, ಮಾತುಕತೆ ಮೂಲಕ ಸಂಧಾನದ ಮೂಲಕ ಮಾಡಬೇಕು ಅಂತ ಭಾಳಷ್ಟು ಜನ ನಾವು ಮಾಡಿದ್ವಿ. ಇದರಲ್ಲಿ ನಮ್ಮ BJPಯ ಈಗಿನ ಜಿಲ್ಲಾಧ್ಯಕ್ಷರು ಸತೀಶ್ ಅವರು, ಅವ್ರ ಸ್ನೇಹಿತರು ಮೈಸೂರಿನ ಹರೀಶು, ನಾನು, ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ನಾವು ಒಂದು ಸಂಧಾನ ಮಾಡ್ಕೊಳ್ಳೋಣ, ಅವ್ರಿಗೂ ಕೂಡ ಬುದ್ಧಿ ಹೇಳೋಣ ಅಂಥೇಳಿ ನಾವೆಲ್ಲ ಕೂತ್ಕೊಂಡು ಸುಮಾರು 2 ಬಾರಿನೂ ಕೂಡ ಜಗನ್ನಿವಾಸ್ ಅವ್ರ ಜೊತೆಯಲ್ಲಿ ನಾವು ಮಾತಾಡ್ತೀವಿ. ಹಣದಕ್ಕೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಬಗ್ಗುವಂಥವನ್ನಲ್ಲ ನಾವೆಲ್ಲ ಒಂದು ಕೊಳಚೆ ಪ್ರದೇಶದಿಂದ ಬಂದಿರೋ ಇದೆಲ್ಲ ನೋಡಿರ್ತೇವೆ. ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಪ್ರಚಾರ ರಹಿತವಾದಂಥ ಸಂಧಾನ ಮಾಡಬೇಕು ಅಂತ ನಮ್ಮ ಉದ್ದೇಶ. ಸಂಧಾನಕ್ಕೂ ಕೂಡ ಪ್ರಚಾರ ಬೇಕಾಗಿಲ್ಲ, ಇದು ಒಳಗಡೆ ಮಾಡಬೇಕು ಅಂತಲೇ ಎಲ್ಲ ಭಾಳ ತೂಕವಾಗಿರೋ ವ್ಯಕ್ತಿಗಳ ಜೊತೆ ಮಾತಾಡಿದ್ವಿ. ಆದರೆ ದೂರದಲ್ಲಿ ಏನೋ ನಡೀತಾ ಇದೆ, ಏನು ಸುದ್ದಿ ಇಲ್ಲ ಅಂತ ನೋಡಿ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ನ್ಯಾಯಾಂಗದ ಚೌಕಟ್ಟಿನಲ್ಲಿ ಈ ಕೇಸ್ ಆಲ್ರೆಡಿ ಧುಮುಕಿರೋದ್ರಿಂದ, ನ್ಯಾಯ ಏನು ಹೇಳುತ್ತೋ ಅದನ್ನು ನಾವು ತಲೆಬಾಗಿ ತಗೊಳ್ಬೇಕಾಗಿರುವಂಥ ಬದ್ಧತೆ ಇರೋದ್ರಿಂದ ನಾನೆಲ್ಲೂ ಬಾಯ್ಬಿಟ್ಟಿಲ್ಲ. ಆದರೆ ನಮ್ಮ ಸಮಾಜದಲ್ಲೂ ಕೂಡ ಮತ್ತು ಬೇರೆ ಬೇರೆ ಈ ಮಗುಗೋಸ್ಕರ ಹೋರಾಟ ಮಾಡಬೇಕು ಅಂತ ಯಾರೆಲ್ಲ ಬಯಸಿದ್ರು ಅವ್ರ ಮನಸ್ಸಿನಲ್ಲೂ ಕೂಡ ನಂಜುಂಡವ್ರು ಸುಮ್ಗೆ ಆಗ್ಬಿಟ್ರಲ್ಲ ಅನ್ನೋಂಥ ಒಂದು ಮಾತು ಕೇಳಿಬಂತು.
ನಾನು ಮೊನ್ನೆ ಅವರಿಗೆ ಹೇಳಿದೆ, ನಿಮ್ಮದು ಕಂಡೀಷನು ಅವ್ರದ್ದು ಏನು ಅಂತ ಮಾತಾಡುವಾಗ ನನಗೆ ಅದೆಲ್ಲ ನಾನಿವಾಗ ನನ್ನ ಬಾಯಿನಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ. ಅಷ್ಟೊಂದು ಅವರ ಕಂಡೀಷನ್ನೆಲ್ಲ ಹೇಳೋಕ್ಕಾಗದೇ ಇರುವಂಥದ್ದು. ಈಗ ಅದಕ್ಕೆ ಅದನ್ನು ನಾವು ವಕೀಲರಿಗೆ ಕೊಟ್ಟಿದ್ದೇನೆ. ಅದನ್ನು ಸಾರ್ವಜನಿಕವಾಗಿ ನಾವು ಕೊಡ್ಬೋದಾ, ಪತ್ರಕರ್ತರ ಮೂಲಕ ಈ ರಾಜ್ಯಕ್ಕೆ ಕೊಡ್ಬೋದಾ, ಅವ್ರು ಕೇಳಿರೋ ಕಂಡೀಷನ್ಸು ಅಂತ ಕೊಟ್ಟಿದ್ದೇವೆ. ಇನ್ನೊಂದು 2-3 ದಿವಸದಲ್ಲಿ ಅದು ವಕೀಲರ ಅಭಿಪ್ರಾಯ ಬರ್ತದೆ. ಅದರ ಮಧ್ಯೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಒತ್ತಡಗಳು, ಮಗದೊಂದು ಇವರಿಗೆ ಬಂದು, ಇವರು ಕೂಡ ಏನು 3 ತಿಂಗಳಾಯಿತು ಬರೀ ಅವರು ಇವತ್ತು ನಾಳೆ ಅಂತಾರೆ. ಅವ್ರು ಕೇಳಿರೋದೆಲ್ಲ ನನ್ನ ಕೈನಲ್ಲಿ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅಂಥ ಕಂಡೀಷನ್ಗಳು ಅವ್ರು ಕೇಳ್ತಾರೆ. ಅದು ಮಾಡೋಕ್ಕಾಗಲ್ಲ ಅಣ್ಣ, ನಾವು ಕೋರ್ಟ್ ಮೂಲಕ ಬಗೆಹರಿಸೋಣ. ಸೊ ಯಾವಾಗ ಈ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಾವಿನ್ನ ಸಂಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರೇನು ಕೇಳಿದ್ದಾರೆ ಅದೊಂದು 2-3 ದಿನದಲ್ಲಿ ಬಂದ ಮೇಲೆ ಇವರು ಏನು ಮಾತಾಡಿದ್ದಾರೆ, ಯಾರು ಮಧ್ಯಸ್ಥಿಕೆ ಮೂಲಕ ಏನೆಲ್ಲ ಮಾಡಿದ್ದಾರೆ, ಅವ್ರ ಹತ್ರ ದಾಖಲೆಗಳಿದೆ. ಅದೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾರೆ. ಅದು ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಾನು ಹೇಳೋದು ಅಂದರೆ, ಪೂಜಾ ಆಚಾರ್ಯ ಅವರ ಈ ಕುಟುಂಬಕ್ಕೆ ಕಾನೂನು ಹೋರಾಟ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಕೂಡ ವಿಶ್ವಕರ್ಮ ಸಮಾಜ ಇವರ ಬೆನ್ನಿಂದೆ ಇರ್ತದೆ. ನಾನು ಇವರ ಬೆನ್ನಿಂದೆ ಇರ್ತೇನೆ.